ಮೈಸೂರು ಕೂಡ ಪಾದಯಾತ್ರೆ ಮಾಡಿದ್ರೆ, ಅದು ದರ್ಶನ್ ಅವ್ರ ವಿಚಾರ ಮುಂದಿಟ್ಕೊಂಡು ಅಂದ್ರೆ ಅವ್ರ ಮನೆ ಹತ್ರ ಹೇಳಿದೆ ಸಾಕಷ್ಟು ಅಭಿಮಾನಿಗಳು ಬರ್ಬೋದು, ನನ್ ಜೊತೆ ಜಾಯಿನ್ ಆಗ್ಬೋದು ಅಂತೆಲ್ಲ ಹೇಳಿದ್ರು. ಬಟ್ ನೀವು ಅನ್ಕೊಂಡಾಗ ಅಲ್ಲಿ ಯಾರು ಬರ್ಲಿಲ್ಲ. ಒಂದಿಬ್ರು 3 ಜನ ಬಂದಿದ್ರು. ಯಾಕೆ ಕಬ್ಜ ಶರಣ್ ಅವ್ರ ಜೊತೆ ಯಾಕೆ ಬರ್ಲಿಲ್ಲ ದರ್ಶನ್ ಅವ್ರ ಅಭಿಮಾನಿಗಳು ನಿಮ್ ಪ್ರಕಾರ? ಅದೊಂದು ಏನಂದ್ರೆ ತುಂಬಾ ಜನ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ಇಲ್ಲಾಂದ್ರೂ ಸಾವಿರಾರು ಮೆಸೇಜಸ್, 3,000 4,000 ಹತ್ರ ಡಿ ಎಂ ಅಲ್ಲಿ ಮೆಸೇಜಸ್ ಬಂದಿತ್ತು. ನಾನ್ ಬರ್ತೀನಿ ಬ್ರೋ ಅಂತ ಹೇಳಿ. ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಒಬ್ಬ ಮೇರು ನಟ ನಮ್ಮ ದರ್ಶನ್ ಸರ್ ಇದ್ರ ಮೇಲೆ ನೋಡಿ ಎಷ್ಟು ಅಭಿಮಾನಿಗಳಿದ್ದಾರೆ, ಪ್ರಾಣ ಕೊಡುವಂತ ಅಭಿಮಾನಿಗಳಿದ್ದಾರೆ, ಬರ್ತಾರೆ ನನ್ನ ಜೊತೆ ಅನ್ಕೊಂಡ್ಬಿಟ್ಟು ನಾನು ತುಂಬಾ ಜೋಶಲ್ಲೇ ಬೆಳಿಗ್ಗೆ 4-5 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ತಣ್ಣೀರಲ್ಲಿ ತುಂಬಾ ಜೋಶಲ್ಲಿ ಇದ್ದೆ ನಾನು. ನಮ್ ಸರ್ ಅವ್ರ ಮೇಡಮ್ ಎಲ್ಲ ಬಿಡಕ್ ಬಂದಿದ್ರು. ಅಲ್ಲಿ ಹೋದ ತಕ್ಷಣ ಗೊತ್ತಾಯ್ತು ಯಾರು ಬರ್ಲಿಲ್ಲ. ತುಂಬಾ ಬೇಜಾರ ಆಯ್ತು, ಏನಕ್ಕೆ ನಂಗೂ ಅರ್ಥ ಆಗಿಲ್ಲ. ಅಲ್ಲ ಬ್ರೋ, ನೀವ್ ಏನಂದ್ರಿ ಗೊತ್ತಾ, ಕಬ್ಜ ಶರಣ್ ಜೊತೆ ಯಾಕೆ ಬರ್ಲಿಲ್ಲ ಅನ್ನೋದಕ್ಕಿಂತ ಅವಾಗ ಆ ಟೈಮ್ ಅಲ್ಲಿ ನನ್ನ ನೆಗೆಟಿವ್ ಮಾಡ್ಬಿಟ್ಟಿದ್ರು ಜನ. ಟ್ರೋಲ್ ಮಾಡೋದಾಗ್ಲಿ, ನನ್ನ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡೋದಾಗ್ಲಿ ನೀವೆಲ್ಲ ನೋಡಿರ್ತೀರಾ, ತುಂಬಾ ಮಾಡ್ಬಿಟ್ಟಿದ್ರು. ಅವಾಗ ಒಂದು ನಂಬಿಕೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಇದು ನಾನು ಓಪನ್ ಒಪ್ಕೋತೀನಿ. ಯಾಕೆ ಇವ್ನ ನಂಬೋದು, ಮತ್ತೆ ಇವ್ನ ಜೊತೆ ಯಾಕೆ ಹೋಗೋದು, ಹೆಸರು ಹಾಳು ಮಾಡ್ಕೋಬಹುದು, ಹೆಸರು ಹಾಳಾಗುತ್ತೋ ನಾವು ಫೀಲ್ ಅಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ಅದು ಬಿಟ್ಟು ಇನ್ನೊಂದು ಸ್ವಲ್ಪ ಜನ ಇದು ಪ್ರಕರಣನೇ ಬೇರೆ, ಈ ಪ್ರಕರಣ ಕೋರ್ಟ್ ಅಲ್ಲಿ ಇದಾಗಿದೆ, ಅಂದ್ರೆ ಅಲ್ಲಿ ಕೊಲೆ ನಡೆದಿದ್ ಸತ್ಯ, ಇವರೇ ಮಾಡಿದ್ ಸತ್ಯ ಅನ್ನೋ ತರ ಏನೋ ಇದಾಗಿದೆ ಅಂತ ಪ್ರಕರಣ ಅಂದಾಗ ಆ ಒಂದು ಈ ಕೇಸ್ ಬರದೇ ಬೇಡ ನಾವು ಅಂತಾನು. ಯಾಕಂದ್ರೆ ಒಳ್ಳೆ ನೋಡಿ, ಇವಾಗ ನಾವು ಸೌಜನ್ಯ ಪಾದಯಾತ್ರೆ ಹೋದಾಗ ಅದು ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಅಂತ ನಾವು ಹೋದಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಬಂದ್ರು, ಎಷ್ಟೋ ಜನ ಬಂದಿದ್ರು. ಈ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಸರಿದರು ಅಂತ ಅನಿಸ್ತು. ಬಟ್ ಫೈನಲಿ ಒಬ್ಬ ನಮ್ಮ ಬಾಸ್ ಫ್ಯಾನ್ ನವಾಜ್ ಅಂತ ಅವ್ರು ಬಂದ್ರು. ಅವ್ರ ಪಾಪ ಎಷ್ಟೇ ಕಷ್ಟ ಆದ್ರೂ ಕೂಡ ನಮ್ ಜೊತೆ 3 ದಿನ ನಡೆದ್ರು. ಆಮೇಲೆ ನಡೆಯಕ್ ಆಗಿಲ್ಲ ಪಾಪ, ಅವರು 115 kg ಜೊತೆ ಬಂದ್ರು. ಅವ್ರ ಅಭಿಮಾನಿ ಅನ್ಸುತ್ತೆ, ಸಖತ್ ಅಭಿಮಾನಿ. ಅವ್ರು ಹೇಳ್ತಿಲ್ವಾ, ಯಾರೇ ಬರ್ಲಿ ಬಿಡ್ಲಿ ನಾನ್ ಬತ್ತಿ ನಡ್ರಿ ಅಂತ 3 ದಿನ ನಡೆದ್ಬಿಟ್ಟು ಆಮೇಲೆ ರೆಸ್ಟ್ ತಗೊಂಡ್ಬಿಟ್ಟು ಮತ್ತೆ ಎಂಡ್ ಆಫ್ ದ ಡೇ ನಮ್ಗೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಸೇರ್ಕೊಂಡ್ರು, ದರ್ಶನ ಮಾಡ್ಕೊಂಡ್ ಬಂದ್ವಿ. ಅದೇ ಈ ಪ್ರಕರಣಗೋಸ್ಕರನೇ ಸ್ವಲ್ಪ ಜನ ಹಿಂದೆ ಸರಿದ್ರು ಅಂತ ಅನಿಸ್ತು ನಂಗೆ. ಇಲ್ಲಾಂದ್ರೆ ಬರೋರು ಖಂಡಿತ ಬರ್ತಿದ್ರು. ಎಷ್ಟೇ ನೆಗೆಟಿವ್ ಆದ್ರೂ ಕೂಡ ಕಬ್ಜಾ ಅಂದಾಗ ಕಬ್ಜಾನ ಪ್ರೀತಿಸೋ ಬಳಗನೆ ಐತೆ. ಎಷ್ಟೇ ಹೇಟ್ ಮಾಡಿದ್ರು ಕೂಡ ನನ್ನ ಪ್ರೀತಿಸೋ ಜನ ಒಂದ್ ಬಳಗನೆ ಐತೆ. ಅವ್ರು ಖಂಡಿತ ಬಂದೇ ಬರ್ತಾರೆ, ಅವತ್ತಿಗೆ ನಂಗೆ ಸಪೋರ್ಟ್ ಇದ್ದೇ ಇರ್ತಾರೆ. ನೆಕ್ಸ್ಟ್ ನಾನು ಮತ್ತೆ ಬೇರೆ ಪಾದಯಾತ್ರೆ ಮಾಡಿದಾಗ ಅವಾಗ ತೋರಿಸ್ತೀನಿ ನನ್ನ ಜೊತೆ ಎಷ್ಟು ಜನ ಸೇರ್ತಾರೆ ಅಂತ. ಖಂಡಿತ. ಅಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರಿ, ನಾನು ಬರಿಗಾಲಲ್ಲಿ ಮೈಸೂರಿಗೆ ಪಾದಯಾತ್ರೆ ಮಾಡ್ತೀನಿ ಅಂತಾನು ಹೇಳ್ತಾ ಇದ್ರಿ. ಬಟ್ ಅಲ್ಲಿ ಒಂದೊಂದ್ ಕೆಲವು ವಿಡಿಯೋಸ್ ಅಲ್ಲಿ ಚಪ್ಪಲ್ ಅಂತ ಹಾಕೊಂಡಿದ್ರಿ. ಬಟ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಕ್ಲಾರಿಟಿ ಕ್ಲಾರಿಟಿ ಕೊಡ್ಲೇಬೇಕು. ಯಾಕಂದ್ರೆ ನನಗೂ ಕಮೆಂಟ್ಸ್ ಬರ್ತಾ ಇದೆ. ನಾನೇ ಒಂದು ವಿಡಿಯೋಸ್ ಮಾಡಿ ಹಾಕೋಣ ಅನ್ಕೊಂಡಿದ್ದೆ, ಬಟ್ ನೀವು ಚೆನ್ನಾಗಿ ಕೇಳಿದ್ರು ಕ್ವಶನ್. ಏನಪ್ಪಾ ಅಂದ್ರೆ, ನೀವು ವಿಡಿಯೋ ಸೂಕ್ಷ್ಮವಾಗಿ ನೋಡಿದ್ರೆ ನಾನು ಬರಿಗಾಲಲ್ಲಿ ನಡಿತೀನಿ ಅಂತ ಟ್ರೈ ಮಾಡ್ತೀನಿ, ನಡಿತೀನಿ ಅಲ್ಲ, ನಡೆಯಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದೀನಿ. ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ಅಂದಾಗ ನಾನು ನಡಿಬೇಕು, ನಾನು ನಡಿತೀನಿ ಅಂದಿದ್ರೆ ನಾನು ನಡೀತಿದ್ದೆ, ಟ್ರೈ ಮಾಡ್ತೀನಿ ಅಂದಿದ್ದೀನಿ. ಬಟ್ ನಂಗೆ ಅದು ಐ ಥಿಂಕ್ ಅದು ಕಾಲಿಗೆಲ್ಲ ಸಪೋರ್ಟ್ ನಂಗೆ ಆಗ್ಲಿಲ್ಲ, ಅದು ಬಿಸಿಲಿಗೆ ಇದ್ ಮಾಡಕ್ಕೆ ಆಗ್ಲಿಲ್ಲ. 1-2 ದಿನ ವಿತೌಟ್ ಚಪ್ಪಲಿ ನಡೆದಿದ್ದೀನಿ, ಟೋಟಲ್ 6 ದಿನ ನಡೆದಿದ್ದೀನಿ, 4 ದಿನ ಚಪ್ಪಲಿ ಹಾಕೊಂಡು ನಡೆದಿದ್ದೀನಿ, ಎಲ್ಲಾನು ಮಾಡಿದೀನಿ ಬ್ರದರ್. ಬಟ್ ಪಾದಯಾತ್ರೆ ಆದ್ರೂ ಮಾಡಿದೀವಲ್ಲ, ನಿಯತ ಪಾದಯಾತ್ರೆ ಮಾಡಿದೀವಿ, ಅದು ಕಲಿವು ಕೊಡಿ. ಚಪ್ಪಲಿಗೆ ಆ ಚಿಕ್ಕ ವಿಷಯ ಇಟ್ಕೊಂಡ್ಬಿಟ್ಟು ಅದು ಏನು ನಂಗೆ ಗೊತ್ತಾಗಲ್ಲಪ್ಪ. ನಡೆದಿದೀವಲ್ಲ, ಅದು ಖುಷಿ ಪಡಿ. ಬಾಸ್ಗೆ ಒಳ್ಳೇದಾಗ್ಲಿ, ಬಾಸ್ಗೆ ಬೇಲಾಗ್ಲಿ, ಬಾಸ್ ಹೊರಗಡೆ ಬರ್ಲಿ ಈ ವಿಚಾರದಿಂದ ಅಂತ ಪ್ರತಿಯೊಂದು ಹೆಜ್ಜೆ ಇಟ್ಕೊಂಡು ಚಾಮುಂಡಿ ಹತ್ರ ಹೋಗಿ ಕೇಳ್ಕೊಂಡ್ ಬಂದಿದೀವಿ. ಅದು ಖುಷಿ ಪಡಿ. ನೀವು ಬಾಸ್ ಅಭಿಮಾನಿಗಳಾಗಿದ್ರೆ ಖುಷಿ ಪಡ್ಬೇಕು. ಅದಕ್ ಬಿಟ್ಟು ಚಪ್ಪಲಿ ಹಾಕೊಂಡು, ಪ್ಯಾಂಟ್ ಹಾಕೊಂಡು, ಕಾಚ ಬಟ್ಟೆ ಹಾಕೊಂಡು ಅವೆಲ್ಲ ಬೇಡ ಅನ್ಸುತ್ತೆ ನಂಗೆ. ಅನ್ಸದ್ ಮಟ್ಟಿಗೆ ಮಾಡುದ್ನೋ ಇಲ್ವೋ ಅಲ್ವಾ, ಮಾಡಿಲ್ಲ ಅಂದ್ರೆ ಬೇಕಾದ್ರೆ ನೀವು ಒಪ್ಕೋತೀನಿ, ಬೈಸ್ಕೋತೀನಿ. ಅದಕ್ ಬಿಟ್ಟು ಬಾಸ್ ಹೇಳ್ತಾರಲ್ಲ ಆ ತರ ಇದಾಗ್ಬಿಡ್ತು. ಅಂದ್ರೆ ಅದ್ ಏನಾಗ್ತಿದೆ ಅಂದ್ರೆ, ನೀವು ನಾನ್ ಬರಿಕಾಲಲ್ಲಿ ನಡಿತೀನಿ ಅಂತಿದ್ರೆ ಬರಿಕಾಲಲ್ಲೇ ನಡಿತೀನಿ ಅಂತ ಹೇಳ್ಬೋದು. ಇಲ್ಲ ಓಕೆ ಚಪ್ಪಲ್ ಹಾಕೊಂತಿದ್ರೆ ನಾನ್ ಚಪ್ಪಲಿ ಹಾಕೊಂಡು ನಡಿತೀನಿ ಅಂತ ಹೇಳಿ. ಬಟ್ ಈ ತರ ಎಲ್ಲ ಹೇಳಿ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಮಂತ್ರ ಚಪ್ಪಲಿ ಹಾಕೊಂಡು ಹೋಗ್ತಿದ್ದಾನೆ, ಇದು ಯಾವ ಸೀಮೆ ನ್ಯಾಯ ಅನ್ನುವಂತ ವಿಚಾರ ಕೂಡ ಈ ಕಮೆಂಟ್ಸ್ ಗಳೆಲ್ಲ ಬರ್ತಾ ಇದೆ. ನೀವು ನೋಡಿದಿರ ಅನ್ಕೋತೀನಿ. ನೀವು ಟ್ರೈ ಮಾಡ್ತೀನಿ ಅಂದಿದ್ದ, ಹಾಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ. ಏನ್ ಹೇಳಿ, ನೀವು ಟ್ರೈ ಮಾಡಿ ನೋಡ್ತೀನಿ ಅಂತ. ನಿಮ್ಮ ಹತ್ರ ಫೋನ್ ಇದ್ರೆ ನಾನು ವಿಡಿಯೋ ನೋಡಿ ತೆಗೆದ್ಬಿಟ್ಟು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೀನಿ, ನೋಡ್ರಿ ನೀವು ಬೇಕಾದ್ರೆ. ಆ ವಿಡಿಯೋ ನೀವು ನೋಡಿ ನಾನು ಟ್ರೈ ಮಾಡ್ತೀನಿ ಅಂತ ಅಂದಿರ್ಲಿಲ್ಲ ಅಂದ್ರೆ ಬೇಕಾದ್ರೆ ನಂಗೆ ಕಮೆಂಟ್ ಅಲ್ಲಿ ಹೋಗಿರಿ, ನಾನು ನಿಮ್ಗೆ ಏನಂತೀರಾ ಅದೇನ್ ಮಾಡ್ತೀರಾ ಉಸ್ಕೋತೀನಿ. ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೀನಿ, ನಾನು ಮಾಡ್ತೀನಿ ಅಂತ ಹೇಳಿಲ್ಲ, ಟ್ರೈ ಮಾಡ್ತೀನಿ ಗುರು, ಆದ್ರೆ ನಡೀತೀನಿ, ಆಗಿಲ್ಲ ಅಂತ ಚಪ್ಪಲಿ ಹಾಕೊಂಡು ನಡೀತೀನಿ ಅಂತ ಹೇಳಿದ್ದು. ನಂಗೆ ಸಿಂಪತಿ ನಂಗೆ ಸಿಂಪತಿ ಏನಕ್ಕೆ ಮಾಡ್ಕೊಳ್ಳಿ ನಂಗೆ ಅರ್ಥ ಆಗ್ತಿಲ್ಲ. ಇವಾಗ ನಿಮ್ಮ ಹತ್ರ ನಾನು ಸಿಂಪತಿ ಒಂದೇನೋ ತಗೊಂಡ್ಬಿಟ್ಟು ಅದರಿಂದ ನಂಗೆ ಏನ್ ಲಾಭ? ನಂಗೇನು ಫಾಲೋರ್ಸ್ ಬರ್ತಾಯಿಲ್ಲ, ನಂಗೆ ಬೇಕಾಗಿಲ್ಲ ಫಾಲೋರ್ಸ್. 2 ಲಕ್ಷ ಫ್ಯಾಮಿಲಿ ಇದೆ, ನಂಗೆ ಸಾಕು, ಅದ್ರಲ್ಲಿ ಖುಷಿಯಾಗಿದ್ದೀನಿ ನಾನು. ಅಂದಾಗ ನಂಗೆ ಫಾಲೋವರ್ಸ್ ಮಾಡ್ಕೊಳಕ್ ನಂಗೆ ತುಂಬಾ ವಿಚಾರಗಳಿದೆ. ನಂಗೆ ದರ್ಶನ್ ಸರ್ ವಿಚಾರ, ಸೌಜನ್ಯನ ವಿಚಾರ, ಮತ್ತೊಂದು ವಿಚಾರ ಇಟ್ಕೊಂಡೆಲ್ಲ ಮಾಡೋಷ್ಟು ನಾನು ವ್ಯಕ್ತಿನೇ ಅಲ್ಲ. ಯಾಕಂದ್ರೆ ನಾನು ಒಬ್ಬ ಒಳ್ಳೆ ಫ್ಯಾಮಿಲಿ ಬಂದವನು. ನಂಗೂ ಗೊತ್ತಾಗುತ್ತೆ, ನೀವು ಕಮೆಂಟ್ ಮಾಡ್ತೀರ, ನಂಗೂ ಅರ್ಥ ಇರುತ್ತೆ. ಬಾಸು ವಿಚಾರದಲ್ಲಿ ನಾನು ಈ ತರ ಮಾಡಿದ್ರೆ ಸುಮ್ಮನೆ ಇರ್ತಾರ ಜನ? ಆ ಬಾಸ್ ಅಭಿಮಾನಿಗಳು ಸುಮ್ಮನೆ ಇರ್ತಾರ? ಬಂದು ಕೆರದಲ್ಲಿ ಹೊಡೆಯಲ್ವಾ? ನಾನೊಬ್ಬ ಇಷ್ಟಪಡೋ ವ್ಯಕ್ತಿಯವರು. ನಾನು ಆದ್ರೆ ತುಂಬಾ ಜನ ಅಂತಾರೆ, ನೋಡ್ರಿ ನಾನು ಬ್ರೋ 5-6 ವರ್ಷ ಹಿಂದೆ ಕೂಡ ಟಿಕ್ ಟಾಕ್ ಇದ್ದಾಗಲೂ ಕೂಡ ವಿಡಿಯೋಸ್ ಮಾಡ್ತಿದ್ದೀನಿ ನಾನು ಬಾಸ್ ಬಗ್ಗೆ. ಆ ವಿಡಿಯೋಸ್ ಒಂದು ಕ್ಲಾರಿಟಿ ವಿಡಿಯೋನು ಮಾಡಿ ಹಾಕಿದ್ದೀನಿ.
ಅವಾಗಿಂದ ಸ್ಟೋರಿ ಹಿಡ್ಕೊಂಡ್ ಬಂದಿದ್ದೀನಿ ನಾನು 24th ಇದು ಎಲ್ಲಾನು ಅಂದಾಗ ಒಬ್ಬ ಮೇರು ನಟ ನಾವು ಇಷ್ಟಪಡೋ ವ್ಯಕ್ತಿ ಅವ್ರು ಒಳ್ಳೇದಾಗ ಪಾದಯಾತ್ರೆ ಮಾಡಿದೀವಿ. ಬಟ್ ಈ ಮೂಮೆಂಟ್ ಅಲ್ಲಿ ಹಾಕ್ಬೇಕಾಗಿತ್ತು ಅನ್ನೋದೊಂದು ಕ್ವಶನ್ ರೈಸ್ ಆಗಿತ್ತು. ಅಂದ್ರೆ ಹಿಂದೆ ಹಾಕ್ ಮಾಡಿಲ್ಲ ನೀವು ನಾನು ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟೆ 6 months ಆಯ್ತು. 6 months ಆಯ್ತು. ನಾನು ಬಾಸ್ ಬಗ್ಗೆ ಒಂದು ಮೀಡಿಯಾದು ಮಾಡಿದೀನಿ, ಎಲ್ಲಾನು ಮಾಡಿದೀನಿ, ಆದಷ್ಟು ನಾನು ಟ್ರೈ ಮಾಡಿದೀನಿ, ಅದಕ್ಕೆ ಬಿಟ್ಟೆಲ್ಲ ಸ್ಟೋರಿ ಹಾಕಿದೀನಿ. ಮತ್ತೆ ಅಂದ್ರೆ ನೀವು ಫ್ಯಾನ್ ಅಂದಾಗ ಪ್ರತಿಯೊಂದು ನೀವು ವಿಡಿಯೋದಲ್ಲಿ ತೋರಿಸ್ಕೋಬೇಕಂತ ಏನಿಲ್ಲ, ಮನಸ್ಸಲ್ಲಿ ಇದ್ರೆ ಸಾಕು. ನೀವು ರಿಯಲ್ ಫ್ಯಾನ್ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ಗೆ ಹೋಗಿ ಅವ್ರ ಸಿನಿಮಾನ ಸೆಲೆಬ್ರೇಟ್ ಮಾಡಿ, ನಮ್ಮ ಡಿ ಬಾಸ್ ಸೆಲೆಬ್ರೇಟ್ ಮಾಡಿ, ವಿಜಲ್ ಹಾಕಿ ಕಿರ್ಚಿ ಡ್ಯಾನ್ಸ್ ಹೊಡಿ ಡಬಂಜಿ ಹಾಕ್ರಿ, ಎಂಜಾಯ್ ಮಾಡ್ರಿ, ನೀವು ಫ್ಯಾಮಿಲಿ ಕರ್ಕೊಂಡು ಹೋಗ್ರಿ. ಅದು ಒಂದು ರಿಯಲ್ ಫ್ಯಾನ್ ನ ಇದು ಅಲ್ವಾ? ಒಬ್ಬ ಫ್ಯಾನ್ ಅನ್ಸ್ಕೊಂಡು ಇದು ಮಾಡ್ಬೇಕು. ಅದಕ್ಕೆ ಬಿಟ್ಟು ಪ್ರತಿಯೊಂದಕ್ಕೂ ವಿಡಿಯೋ ಮಾಡ್ಬೇಕು ಅಂತ ಏನು ರೂಲ್ಸ್ ಐತಾ? ಮನಸ್ಸಲ್ಲಿ ಇದ್ರೆ ಸಾಕಲ್ವಾ? ನಾವು ಫಸ್ಟ್ ಡೇ ಫಸ್ಟ್ ಸಿನಿಮಾ ನೋಡಕ್ ಹೋಗ್ತೀವಿ, ಪ್ರತಿಯೊಂದು ಒಳ್ಳೇದಾಗ್ಲಿ ಮನಸ್ಸಲ್ಲಿ ಕೇಳ್ಕೊತೀವಿ, ಪಾದಯಾತ್ರೆ ಕೂಡ ಮಾಡಿದ್ವಿ. ಇದೊಂದು ಕ್ಲಾರಿಟಿ ಬೇಕಾಗಿದ್ದ ಜನಕ್ಕೆ ಇದು ಕ್ಲಾರಿಟಿ ಕೊಟ್ಬಿಟ್ಟೆ. ನೀವು ಕೂಡ ದರ್ಶನ್ ಅವರ ಅಪ್ಪಟ ಅಭಿಮಾನಿನ? ಯಾವಾಗಿಂದ ಅವ್ರ ಅಭಿಮಾನಿ ಆಗಿದ್ರಿ? ನಾನು ನನ್ನ ಮೆಚುರಿಟಿ ಬಂದಾಗ್ಲಿಂದ ಅವ್ರ ಅಭಿಮಾನಿ. ನಾನು ಮೆಚುರಿಟಿ ಬಂದಾಗ್ಲಿಂದ ನಮ್ಮ ಮನೇಲಿ ಆಗ್ತಿದ್ದೆ ಸುಂಟರಗಾಳಿ, ಅಯ್ಯ, ಸ್ವಾಮಿ ಅಥವಾ ಎಲ್ಲ ಸಿನಿಮಾಸ್ ಅವ್ರದ್ದು. ಚೈಲ್ಡ್ಹುಡ್ ಎಷ್ಟು ಸಿನಿಮಾಸ್ ನೋಡಿಲ್ಲ ನಾವು, ಪ್ರತಿಯೊಂದು ಸಿನಿಮಾ ನೋಡ್ಕೊಂಡ್ ಬೆಳೆದವ್ರು ನಾವು. ತುಂಬಾ ಅಂದ್ರೆ ನಮ್ ದರ್ಶನ್ ಅಂದ್ರೆ ನಮ್ ಫ್ಯಾಮಿಲಿ ನಮ್ದು ಬಂತು ಅಂದ್ರೆ ಸಿನಿಮಾ, ಇವಾಗ ನಮ್ ತಾತನೇ ಆಗ್ಲಿ ದರ್ಶನ್ ಸಿನಿಮಾ ರೀ ತೆಗಿಬಿಟ್ರಿ ಅಂತಿದ್ರು. ಅವ್ರು ದತ್ತ ಅಂತೂ ಎಷ್ಟೆಲ್ಲ ನೋಡಿದ್ರು ನಂಗೆ ಗೊತ್ತಿಲ್ಲ. ಆ ಕಾಮಿಡಿ ಟೈಮಿಂಗ್ ಆಗ್ಲಿ ಎಲ್ಲ ಎಂಜಾಯ್ ಮಾಡಿದೀವಿ. ಅವ್ರ ಸಿನಿಮಾ ನೋಡ್ಕೊಂಡ್ ಬೆಳೆದವ್ರು ನಾವು. ಅಲ್ಲ, ಎಲ್ಲಾ ಹೀರೋ ಸಿನಿಮಾ ನೋಡ್ಕೊಂಡ್ ಬೆಳೆದಿದೀವಿ. ಬಟ್ ದರ್ಶನ್ ಸರ್ ಅಂದ್ರೆ ಅದು ಜಾಸ್ತಿ ಪ್ರೀತಿ ಒಳಗೆ ಗೊತ್ತಿಲ್ಲ ನಮ್ಗೆ, ಯಾಕಂತ ಅಟ್ರಾಕ್ಟ್ ಆಗ್ಬಿಟ್ಟಿದೆ ಅವ್ರ ಕಡೆ. ಚಿಕ್ಕ ವಯಸ್ಸಿಂದ ನಾವು ಅವ್ರಿಗೆ ದೊಡ್ಡ ಫ್ಯಾನು. ಅವ್ರು ನೋಡ್ಕೊಂಡ್ ಬಂದಿದೀನಿ. ಅವ್ರಿಗೆ ಮನ್ಸೆಲ್ಲ ಪ್ರೀತಿ ಇದೆ, ತೋರ್ಸ್ಕೊಳ್ಳೋದೇನ್ ಬೇಡ. ಆದಷ್ಟು ಟ್ರೈ ಮಾಡ್ತೀನಿ. ಏನೇ ಈ ತರ ವಿಚಾರ ಬಂದಾಗೆಲ್ಲ ಮಾತಾಡ್ತೀನಿ, ಎಲ್ಲ ವಿಡಿಯೋ ಮಾಡ್ತೀನಿ. ಇನ್ಮೇಲೆ ಇವ್ರ ಖುಷಿಗೋಸ್ಕರ, ನನ್ನ ಆಡಿಯನ್ಸ್ಗೋಸ್ಕರ ಅಲ್ಲ, ಮತ್ತೆ ಡಿ ಬಾಸ್ ಫ್ಯಾನ್ಸ್ಗೋಸ್ಕರ. ಅಂದ್ರೆ ಇವಾಗ ಏನಾಗ್ತಿದೆ ಅಂದ್ರೆ